ನಮಸ್ಕಾರ. ಅಡುಗೆ ಕೌಶಲ್ಯವನ್ನು ನಿರಂತರ ಆದಾಯದ ಮೂಲವಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಇವತ್ತು ಒಂದು ಅದ್ಭುತವಾದ ವಿಶ್ಲೇಷಣೆ ಮಾಡೋಣ ಬನ್ನಿ. ಒಂದು ಪಕ್ಕಾ ಬ್ಲೂಪ್ರಿಂಟ್ ಬಳಸಿದರೆ ವಾರಕ್ಕೆ $500 ಸಂಪಾದನೆ ಮಾಡೋದು ಖಂಡಿತ ಸಾಧ್ಯ. ಬನ್ನಿ, ಈ ಲಾಭದಾಯಕವಾದ ಅಡುಗೆ ಸಾಮ್ರಾಜ್ಯವನ್ನು ಕಟ್ಟುವ ರಹಸ್ಯಗಳನ್ನು ಒಟ್ಟಿಗೆ ತಿಳಿಯೋಣ. ಸರಳವಾದ ಒಂದು ಪ್ಲೇಟ್ ಊಟ ವಾರಕ್ಕೆ $500 ಅಂದರೆ ನಮ್ಮ ಲೆಕ್ಕದಲ್ಲಿ ಸುಮಾರು $40,000 ಆದಾಯವನ್ನು ಹೇಗೆ ತರಬಲ್ಲದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಇದು ಕೇವಲ ಕಲ್ಪನೆಯಲ್ಲ, ಬದಲಾಗಿ ಒಂದು ಅದ್ಭುತವಾದ ಹಣಗಳಿಕೆಯ ತಂತ್ರ. ಕೇವಲ ಸರಳವಾದ ಕುಕಿಂಗ್ ಟ್ಯುಟೋರಿಯಲ್ಗಳನ್ನು ಇಟ್ಕೊಂಡು ಹೇಗೆ ಒಂದು ಸಸ್ಟೈನಬಲ್ ಇನ್ಕಮ್ ಜನರೇಟ್ ಮಾಡಬಹುದು ಅನ್ನೋದನ್ನ ಈಗ ನೋಡೋಣ. ನೋಡಿ, $82,000 ಇದು ಯಾವುದೇ ಕಾಲ್ಪನಿಕ ಗುರಿಯಲ್ಲ. ಕೇವಲ 20 ಸರಳ ಕುಕಿಂಗ್ ಚಾನೆಲ್ಗಳಿರುವ ಒಂದು ನೆಟ್ವರ್ಕ್ ತಿಂಗಳಿಗೆ ಗಳಿಸ್ತಿರುವ ನೈಜ ಆದಾಯವಿದು. ಈ ಒಂದು ನಂಬರ್ ಸಾಕು ಅಡಿಗೆ ವಿಡಿಯೋಗಳ ಕ್ಷೇತ್ರದಲ್ಲಿ ಎಷ್ಟೊಂದು ಬೃಹತ್ ಆರ್ಥಿಕ ಸಾಧ್ಯತೆಗಳಿವೆ ಅಂತ ನಮಗೆಲ್ಲರಿಗೂ ಅರ್ಥ ಆಗೋಕೆ. ಮೊದಲನೆಯದಾಗಿ, ಕಡಿಮೆ ವೆಚ್ಚದ ಕಿಚನ್ ಸ್ಟುಡಿಯೋ ಸೆಟಪ್. ಅಂದರೆ ಯಾವುದೇ ದುಬಾರಿ ಉಪಕರಣಗಳಿಲ್ಲದೆ ಹೈ ವ್ಯಾಲ್ಯೂ ಕಂಟೆಂಟ್ ರಚಿಸುವುದು ಹೇಗೆ ಅಂತ ನೋಡೋಣ. ಫಿಲಿಪ್ ಲೆಮಾಯ್ನ್ ಅವರ ಈ ಮಾತು ಬಹಳ ಮುಖ್ಯ. ಪ್ರೊಡಕ್ಷನ್ ವ್ಯಾಲ್ಯೂಗಿಂತ ಕಂಟೆಂಟ್ ವ್ಯಾಲ್ಯೂನೇ ಹೆಚ್ಚು ಮುಖ್ಯ. ಅಂದ್ರೆ ಲಕ್ಷಾಂತರ ರೂಪಾಯಿ ಬೆಲೆಯ ಕ್ಯಾಮೆರಾ ಬಳಸೋದಕ್ಕಿಂತ ನೋಡುವವರಿಗೆ ಉಪಯುಕ್ತವಾದ ಮತ್ತು ಎಂಟರ್ಟೈನಿಂಗ್ ಆದ ರೆಸಿಪಿಯನ್ನು ತೋರಿಸುವುದು ಬಹಳ ಮುಖ್ಯ. ಕಂಟೆಂಟ್ ಚೆನ್ನಾಗಿದ್ರೆ ದುಬಾರಿ ಕ್ಯಾಮೆರಾ ಇಲ್ದಿದ್ರೂ ವೀಕ್ಷಕರು ಖಂಡಿತ ಇಷ್ಟಪಡ್ತಾರೆ. ಹಾಗಾದ್ರೆ ಬಜೆಟ್ ಉಪಕರಣಗಳು ಯಾವುವು ಅಂತ ನೋಡೋದಾದ್ರೆ, ಟೆಕ್ ಈಸಿ ಅವರ ಮಾಹಿತಿಯ ಪ್ರಕಾರ ಕೇವಲ $1,200 ಒಟ್ಟು ವೆಚ್ಚದಲ್ಲಿ ಒಂದು ಅದ್ಭುತ ಸೆಟಪ್ ಮಾಡಬಹುದು. ಒಂದು 11 ಇಂಚಿನ ಮೆಟಲ್ ಮತ್ತು ಪ್ಲಾಸ್ಟಿಕ್ ಟ್ರೈಪಾಡ್, ಮೊಬೈಲ್ ಹೋಲ್ಡರ್ ಮತ್ತು ಮೇಲಿನಿಂದ ಶೂಟ್ ಮಾಡಲು ಒಂದು ಸಾಫ್ಟ್ ಲೈಟ್ ಸ್ಟ್ಯಾಂಡ್. ಇಷ್ಟಿದ್ರೆ ಸಾಕು. ಅಡಿಗೆ ಮನೆಯ ಕೌಂಟರ್ ಟಾಪ್ನಿಂದಲೇ ಇವತ್ತೇ ಶೂಟಿಂಗ್ ಶುರು ಮಾಡಬಹುದು. ಮುಂದಿನ ಹಂತ, ಯೂಟ್ಯೂಬ್ ಅಲ್ಗಾರಿಥಮ್ ಅನ್ನು ಕ್ರ್ಯಾಕ್ ಮಾಡುವುದು. ವಾಚ್ ಟೈಮ್ ಮತ್ತು ಸೆಷನ್ ಸ್ಟಾರ್ಟ್ಸ್ ಅನ್ನು ಹೇಗೆ ಹ್ಯಾಕ್ ಮಾಡಬಹುದು ಅಂತ ತಿಳಿಯೋಣ. ಶಾರ್ಟ್ಸ್ ಮತ್ತು ಲಾಂಗ್ ಫಾರ್ಮ್ ವಿಡಿಯೋಗಳ ನಡುವೆ ಒಂದು ಆಸಕ್ತಿದಾಯಕ ಕಂಪ್ಯಾರಿಸನ್ ಇಲ್ಲಿದೆ. 60 ಸೆಕೆಂಡ್ಗಳಿಗಿಂತ ಕಡಿಮೆ ಇರೋ ಶಾರ್ಟ್ಸ್ ಟ್ರೆಂಡ್ಗಳ ಮೂಲಕ ವೇಗವಾಗಿ ಜನರನ್ನು ತಲುಪುತ್ತವೆ. ಆದರೆ 10 ರಿಂದ 30 ನಿಮಿಷಗಳ ಲಾಂಗ್ ಫಾರ್ಮ್ ವಿಡಿಯೋಗಳು ಡೀಪ್ ಸ್ಟೋರಿ ಟೆಲ್ಲಿಂಗ್ಗೆ ಹೆಲ್ಪ್ ಮಾಡುತ್ತವೆ ಮತ್ತು ಹೆಚ್ಚಿನ ಆಡ್ ರೆವೆನ್ಯೂ ತರುತ್ತವೆ. ಈ ಎರಡೂ ಫಾರ್ಮ್ಯಾಟ್ಗಳನ್ನು ಒಟ್ಟಿಗೆ ಬಳಸಿದ್ರೆ ಚಾನೆಲ್ ಗ್ರೋತ್ ಖಂಡಿತ ಅದ್ಭುತವಾಗಿರುತ್ತೆ. ವೀಕ್ಷಕರ ಗಮನವನ್ನು ಹಿಡಿದಿಡಲು ಕೆಲವು ಸ್ಮಾರ್ಟ್ ಅಲ್ಗೊರಿಥಮ್ ಹ್ಯಾಕ್ಗಳು ಇಲ್ಲಿವೆ. ಪ್ರತಿ 3 ರಿಂದ 5 ಸೆಕೆಂಡ್ಗಳಿಗೆ ಕ್ಯಾಮೆರಾ ಆಂಗಲ್ ಬದಲಾಯಿಸುವುದು ಮತ್ತು ಬೋರ್ ಹೊಡಿಸುವ ಅನಗತ್ಯ ಮಾತುಗಳನ್ನು ಕಟ್ ಮಾಡೋದು ಬಹಳ ಮುಖ್ಯ. ಇದಲ್ಲದೆ ಉದ್ದೇಶಪೂರ್ವಕವಾಗಿ ಸಣ್ಣ ತಪ್ಪುಗಳನ್ನು ಮಾಡೋದು, ಅಂದ್ರೆ ಜುಕೀನಿಯನ್ನು ಸೌತೆಕಾಯಿ ಅಂತ ಕರೆಯೋದು, ಇದು ಕಮೆಂಟ್ಸ್ಗಳನ್ನು ಹೆಚ್ಚಿಸಲು ತುಂಬಾನೇ ಸಹಾಯ ಮಾಡುತ್ತೆ. ಇನ್ನೊಂದು ಸೀಕ್ರೆಟ್ ಏನಂದ್ರೆ ಕನ್ಸಿಸ್ಟೆನ್ಸಿ. 7ನೇ ವಿಡಿಯೋ ಅಪ್ಲೋಡ್ ಮಾಡಿದ ನಂತರವೇ ಯೂಟ್ಯೂಬ್ ರೆಕಮೆಂಡೇಶನ್ಸ್ ನಿಜವಾಗಿ ಸ್ಟಾರ್ಟ್ ಆಗೋದು. ಮೂರನೇ ವಿಭಾಗ, ಹೆಚ್ಚಿನ RPM ಇರುವ ಡೆಮೋಗ್ರಾಫಿಕ್ಸ್ ಅನ್ನು ಟಾರ್ಗೆಟ್ ಮಾಡುವುದು. ಭಾಷೆ ಮತ್ತು ಪದಾರ್ಥಗಳ ಹಿಂದಿರುವ ರಹಸ್ಯಗಳನ್ನು ಈಗ ನೋಡೋಣ. ಇಲ್ಲಿ ನೋಡಿ, ಅಮೆರಿಕ 28.7 ಮತ್ತು ಜರ್ಮನಿ 7.2 ಹೆಚ್ಚಿನ ಜಾಹೀರಾತು ದರವನ್ನು ಹೊಂದಿವೆ. ಟೆಕ್ಸ್ಟ್ ಓವರ್ಲೇಗಳಲ್ಲಿ ಜರ್ಮನ್ ಭಾಷೆಯನ್ನು ಬಳಸುವುದರಿಂದ ಆರ್ಥಿಕವಾಗಿ ಪ್ರಬಲವಾಗಿರುವ ಯುರೋಪಿಯನ್ ವೀಕ್ಷಕರನ್ನು ಸುಲಭವಾಗಿ ತಲುಪಬಹುದು. ಅದೇ ರೀತಿ ನಿರ್ದಿಷ್ಟವಾದ ಕಂಟೆಂಟ್ ಸ್ಟ್ರಾಟಜಿ ಬಳಸಿದರೆ ಅತಿ ಹೆಚ್ಚು ಲಾಭ ತರುವ ಅಮೆರಿಕದ ಮಾರುಕಟ್ಟೆಯನ್ನು ಕೂಡ ಸುಲಭವಾಗಿ ಅಟ್ರಾಕ್ಟ್ ಮಾಡಬಹುದು. $25,000 ಈ ನಂಬರ್ ನಿಜಕ್ಕೂ ಶಾಕಿಂಗ್ ಅಲ್ವಾ? ಇದನ್ನೇ ಸ್ಟ್ರಾಬೆರಿ ಲೂಪ್ಹೋಲ್ ಅಂತ ಕರೆಯೋದು. ಕೇವಲ ಸ್ಟ್ರಾಬೆರಿಗಳನ್ನು ತೋರಿಸಿದ ಒಂದೇ ಒಂದು ವಿಡಿಯೋ ಅಮೆರಿಕದ ವೀಕ್ಷಕರನ್ನು ಎಷ್ಟರ ಮಟ್ಟಿಗೆ ಆಕರ್ಷಿಸ್ತು ಅಂದ್ರೆ ಆ ಒಂದೇ ವಿಡಿಯೋದಿಂದ ಇಷ್ಟು ದೊಡ್ಡ ಮೊತ್ತದ ಆದಾಯ ಬಂದಿದೆ. ಯೂಟ್ಯೂಬ್ ಅಲ್ಗಾರಿಥಮ್ ಹೇಗೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. 4ನೇ ಭಾಗಕ್ಕೆ ಬರೋಣ. ಯೂಟ್ಯೂಬ್ ಜಾಹೀರಾತು ಆದಾಯವನ್ನು ಮ್ಯಾಕ್ಸಿಮೈಸ್ ಮಾಡುವುದು. 2025ರ ಮಾನಿಟೈಸೇಷನ್ ಮತ್ತು ಬ್ರ್ಯಾಂಡ್ ಡೀಲ್ಗಳ ಬಗ್ಗೆ ಇಲ್ಲಿದೆ ಮಾಹಿತಿ. 2025ರ ರೂಲ್ಸ್ ಪ್ರಕಾರ 500 ಸಬ್ಸ್ಕ್ರೈಬರ್ಗಳಾದರೆ ಅರ್ಲಿ ಫ್ಯಾನ್ ಫಂಡಿಂಗ್ ಟೂಲ್ಗಳು ಓಪನ್ ಆಗ್ತವೆ. ಆದರೆ ಕಂಪ್ಲೀಟ್ ಆಡ್ ರೆವೆನ್ಯೂ ಬೇಕು ಅಂದ್ರೆ 1000 ಸಬ್ಸ್ಕ್ರೈಬರ್ಗಳು ಮತ್ತು ಕಳೆದ 12 ತಿಂಗಳಲ್ಲಿ 4,000 ಪಬ್ಲಿಕ್ ವಾಚ್ ಅವರ್ಸ್ ಅಥವಾ ಕಳೆದ 90 ದಿನಗಳಲ್ಲಿ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬೇಕಾಗುತ್ತೆ. ಜೊತೆಗೆ ಒಂದು ಆಕ್ಟಿವ್ ಆಡ್ಸೆನ್ಸ್ ಅಕೌಂಟ್ ಲಿಂಕ್ ಆಗಿರೋದು ಕಡ್ಡಾಯ. ಕೇವಲ ಆಡ್ಸೆನ್ಸ್ ಮಾತ್ರವಲ್ಲ, ಬ್ರ್ಯಾಂಡ್ ಡೀಲ್ಗಳು ಕೂಡ ದೊಡ್ಡ ಇನ್ಕಮ್ ಸೋರ್ಸ್. ಫುಡ್ ಚಾನೆಲ್ಗಳು ತುಂಬಾನೇ ಹೈ CPM ಹೊಂದಿರ್ತವೆ, ಅಂದ್ರೆ ಸುಮಾರು $10 ಇಂದ $22 ವರೆಗೆ. ಕೇವಲ 1000 ರಿಂದ 10,000 ಫಾಲೋವರ್ಸ್ ಇರುವ ನ್ಯಾನೋ ಚಾನೆಲ್ಗಳು ಕೂಡ $150 ರಿಂದ $450 ವರೆಗೆ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಪಡೆಯಬಹುದು. ಚಾನೆಲ್ ದೊಡ್ಡದಾದಂತೆ ಈ ಮೊತ್ತ $13,000 ವರೆಗೂ ಹೋಗಬಹುದು ಅಂತ ಈ ಟೇಬಲ್ ನಮಗೆ ಸ್ಪಷ್ಟವಾಗಿ ತೋರಿಸ್ತಿದೆ.
5ನೇ ವಿಭಾಗ, ದಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೆನು. ಅಂದ್ರೆ ನಾವು ಬಳಸುವ ಪದಾರ್ಥಗಳ ಪಟ್ಟಿಯನ್ನು ಇಟ್ಕೊಂಡು ಹೇಗೆ ಹಣ ಮಾಡಬಹುದು ಅಂತ ನೋಡೋಣ. ಕುಕಿಂಗ್ ಚಾನೆಲ್ಗಳಿಗಾಗಿಯೇ ಬೆಸ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ಗಳು ಇವೆ. ಇನ್ಸ್ಟಾಕಾರ್ಟ್ ಟೇಸ್ಟ್ ಮೇಕರ್ಸ್ ಶಾಪಬಲ್ ರೆಸಿಪಿಗಳ ಮೇಲೆ 3% ಕಮಿಷನ್ ಕೊಡುತ್ತೆ. ಅಮೆಜಾನ್ ಕಿಚನ್ ಗ್ಯಾಜೆಟ್ಸ್ಗಳ ಮೇಲೆ 10% ವರೆಗೂ ಕೊಡುತ್ತೆ. ಶಾಪ್ ಮೈ ಮತ್ತು ಟಾರ್ಗೆಟ್ ಕೂಡ ಅದ್ಭುತವಾದ ಆಪ್ಷನ್ಸ್. ಇವೆಲ್ಲವೂ ಅಡುಗೆ ವಿಡಿಯೋಗಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತವೆ ಮತ್ತು ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಮಾಡಲು ತುಂಬಾನೇ ಹೆಲ್ಪ್ ಮಾಡುತ್ತವೆ. ಈ 5x ಅನ್ನೋ ನಂಬರ್ ಯಾಕೆ ಗೊತ್ತಾ? ಗ್ರೋಸರ್ಸ್ ಲಿಸ್ಟ್ ನಂತಹ ಆಟೋಮೇಷನ್ ಸಾಫ್ಟ್ವೇರ್ ಬಳಸಿ ಅಮೆಜಾನ್ ಆ್ಯಪ್ ಲಿಂಕ್ಗಳು ಮತ್ತು ಇನ್ಸ್ಟಾಗ್ರಾಮ್ DMಗಳನ್ನು ಆಟೋಮೇಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ವೀಕ್ಷಕರು ನೇರವಾಗಿ ಆ್ಯಪ್ ಮೂಲಕ ಖರೀದಿಸೋದು ಸುಲಭ ಆಗುತ್ತೆ. ಜೊತೆಗೆ ಅಫಿಲಿಯೇಟ್ ಕನ್ವರ್ಷನ್ ರೇಟ್ ಬರೋಬ್ಬರಿ 5 ಪಟ್ಟು ಹೆಚ್ಚಾಗುತ್ತೆ. ಕೊನೆಯದಾಗಿ 6ನೇ ವಿಭಾಗ, ಕುಕ್ ಬುಕ್ಗಳ ಮೂಲಕ ಪ್ಯಾಸಿವ್ ಇನ್ಕಮ್ ಗಳಿಸುವುದು. ಡಿಜಿಟಲ್ ಪ್ರಾಡಕ್ಟ್ಗಳೊಂದಿಗೆ ಹೇಗೆ ಸ್ಕೇಲ್ ಮಾಡಬಹುದು ಅನ್ನೋದನ್ನ ನೋಡೋಣ. ಒಂದೇ ₹1 ಖರ್ಚಿಲ್ಲದೆ ಅಂದರೆ ಝೀರೋ ಇನ್ವೆಂಟ್ರಿ ಕುಕ್ ಬುಕ್ ಲಾಂಚ್ ಮಾಡೋದು ಹೇಗೆ? ಮೊದಲಿಗೆ ಒಂದು ನಿರ್ದಿಷ್ಟವಾದ ನಿಚ್ ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗೆ 30 ನಿಮಿಷಗಳಲ್ಲಿ ಲೋ ಕಾರ್ಬ್ ವೀಗನ್ ಅಡುಗೆ. ಆಮೇಲೆ ಫ್ರೀ ಕ್ಯಾಲ್ಕ್ಯುಲೇಟರ್ ಬಳಸಿ ಬುಕ್ ಲೇಔಟ್ ಫಾರ್ಮ್ಯಾಟ್ ಮಾಡಿ ಕ್ಯಾನ್ವಾದಲ್ಲಿ ಒಂದು ಸೂಪರ್ ಕವರ್ ಡಿಸೈನ್ ಮಾಡಬೇಕು. ಕೊನೆಯದಾಗಿ ಪೇಹಿಪ್ ನಂಥ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಯಾವುದೇ ಅಪ್ಫ್ರಂಟ್ ಕಾಸ್ಟ್ ಇರಲ್ಲ, ಜಸ್ಟ್ ಪ್ರತಿ ಸೇಲ್ ಮೇಲೆ 5% ಫೀಸ್ ಕಟ್ ಆಗುತ್ತೆ ಅಷ್ಟೇ. ಫಿಸಿಕಲ್ ಬುಕ್ಸ್ ಬೇಕು ಅಂದ್ರೆ ಪ್ರಿಂಟ್ ಆನ್ ಡಿಮಾಂಡ್ ಕೂಡ ಮಾಡ್ಬೋದು. ಇದಕ್ಕೊಂದು ಪಕ್ಕಾ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದ್ರೆ ದ ಶೆಫ್ ಫಾರ್ ಮೀ ಬ್ಲೂ ಪ್ರಿಂಟ್. ಒಬ್ರು ಕ್ರಿಯೇಟರ್ ಒಮ್ಮೆ ಮಾತ್ರ ರೆಕಾರ್ಡ್ ಮಾಡಿದ ಪಾರ್ಟಿ ಜೊಲಾಫ್ ಮಾಸ್ಟರ್ ಕ್ಲಾಸ್ ಅನ್ನು 8,000 ನೈರಾಗೆ ಸೇಲ್ ಮಾಡೋಕ್ ಶುರು ಮಾಡಿದ್ರು. ಈಗದು ಯಾವುದೇ ಎಕ್ಸ್ಟ್ರಾ ಎಫರ್ಟ್ ಇಲ್ಲದೆ ಪ್ರತಿ ತಿಂಗಳು ಆಟೋ ಪೈಲಟ್ನಲ್ಲಿ 15 ಯೂನಿಟ್ಗಳಷ್ಟು ಸೇಲ್ ಆಗ್ತಿದೆ. ಪ್ಯಾಸಿವ್ ಇನ್ಕಮ್ ಪವರ್ ಅಂದ್ರೆ ಇದೆ ಅಲ್ವಾ? ಸೊ ಈ ಇಡೀ ವಿಶ್ಲೇಷಣೆಯ ನಂತರ ಒಂದು ಮುಖ್ಯವಾದ ಪ್ರಶ್ನೆ ಮೂಡುತ್ತೆ. ನಮ್ಮಗಳ ಮನೆಯ ನೋಟ್ಬುಕ್ಗಳಲ್ಲಿ ಇನ್ನೂ ಅಡಗಿರುವ ಜಾಗತಿಕ ಆದಾಯದ ಮೂಲವಾಗಿ ಬದಲಾಗಲು ಕಾಯ್ದಿರುವ ಆ ಅದ್ಭುತ ಪಾಕವಿಧಾನ ಯಾವುದು? ಅಡಿಗೆ ಕೌಶಲ್ಯ ಅನ್ನೋದು ಕೇವಲ ಒಂದು ಹವ್ಯಾಸ ಮಾತ್ರವಲ್ಲ, ಅದೊಂದು ಬೃಹತ್ ಆರ್ಥಿಕ ಸಾಮ್ರಾಜ್ಯ ಕಟ್ಟುವ ಅಸ್ತ್ರ ಅನ್ನೋದನ್ನ ಈ ಮಾಹಿತಿ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಈ ಐಡಿಯಾಗಳು ಖಂಡಿತವಾಗಿಯೂ ಹೊಸದೇನನ್ನಾದರೂ ಶುರು ಮಾಡಲು ಸ್ಫೂರ್ತಿ ನೀಡಿವೆ ಅಂತ